ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತೇಳಿ ಸೀರೀಸ್ ನಡೀತಾ ಇದೆ. ಇದು ನಾನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವಿಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೇವೆ. ಇವತ್ತು ನಾನು 25 ಮತ್ತು 26 2 ದಿನದ್ದು ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಸ್ವಲ್ಪ ನಂಗೆ ಟೈಮ್ ಸಿಕ್ಕಿದ್ದಿಲ್ಲ. ಓಕೆ, ಮತಾಂತರ SC ಸ್ಥಾನಮಾನ ನಷ್ಟ ಅಂತ ಹೇಳ್ತಾ ಇದ್ದಾರೆ. ಏನಾಗಿತ್ತು ಅಂದರೆ ಇಲ್ಲಿ ಒಬ್ಬರು ಏನೋ SC ಸಮುದಾಯಕ್ಕೆ ಸೇರಿದ ಒಬ್ಬರು ಕ್ರೈಸ್ತ ಪಾದ್ರಿಗಳಾಗಿದ್ರಂತೆ. ಅವ್ರ ಮೇಲೆ ಇದು ಒಂದು ನಿಂದನೆ ಮಾಡಿದ್ದಕ್ಕೆ ಅವರು ಕೋರ್ಟಿಗೆ ಹೋಗಿದ್ರು. ಹೀಗಾಗಿ ಏನಪ್ಪ ಅಂದರೆ ಅದು ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಏನಾದರೂ SC ಸಮುದಾಯಕ್ಕೆ ಸೇರಿದವರು ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮಗಳನ್ನು ಹೊರತುಪಡಿಸಿ ಇತರ ಧರ್ಮಗಳಲ್ಲಿ ಶ್ರದ್ಧೆ ನಂಬಿಕೆ ಹೊಂದಿರುವುದಾಗಿ ಘೋಷಿಸಿಕೊಳ್ಳುವ ವ್ಯಕ್ತಿಯು ಪರಿಶಿಷ್ಟ ಜಾತಿಗೆ ಸೇರಿದವರು ಎಂದು ಪರಿಭಾವಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಓನ್ಲಿ ಏನಪ್ಪ ಅಂದರೆ ಅವರು ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮಗಳನ್ನು ಹೊರತುಪಡಿಸಿ ಯಾವುದೇ ಒಂದು ಬೇರೆ ಧರ್ಮಕ್ಕೆ ಏನೋ ಶ್ರದ್ಧೆ ಹೊಂದಿದ್ದೀವಿ ಅಂತ ಹೇಳಿದರೆ ಅವ್ರದ್ದು ಒಂದು SC ಸ್ಥಾನಮಾನ ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಒಂದು ಏನಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಉನ್ನತಾಧಿಕಾರಿ ಸಮಿತಿ ರಚನೆ ಅಂತ ಹೇಳ್ತಿದ್ದಾರೆ. ಇದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗಿರುವ ಪರಿಣಾಮಗಳನ್ನು ನಿಭಾಯಿಸಲು ಒಂದು ರಚನೆ ಮಾಡ್ತಿದೆ ಅಂತ ಹೇಳಿ. ಇದೇನು ಬೇಡ, ಆದರೆ ಆರ್ಥಿಕ ಸ್ಥಿರೀಕರಣ ನಿಧಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ಏನಪ್ಪ ಅಂದರೆ ಅದು ಒಂದು ನಿಧಿ ಸ್ಥಾಪನೆ ಆಗಿತ್ತು. ಸೊ ಅದು ಎದಕ್ಕೆ ಸಂಬಂಧಿಸಿದೆ ಮತ್ತು ಅದು ಎಷ್ಟು ಅಮೌಂಟ್ ಇದೆ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವರು ಮೊನ್ನೆ ದಯಾಮರಣ ಹರೀಶ್ ಇನ್ನಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಇವರಿಗೆ ಏನಂದರೆ ಪ್ಯಾಸಿವ್, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಅಂಥೇಳಿ ಎರಡು ರೀತಿ ಏನಂದರೆ ದಯಾಮರಣಕ್ಕೆ ಅವಕಾಶ ಇದೆ. ಸೊ ಆ್ಯಕ್ಟಿವ್ಗೆ ಕೊಟ್ಟಿಲ್ಲ, ಇಲ್ಲಿ ಪ್ಯಾಸಿವ್ದು ಒಂದು ದಯಾಮರಣಕ್ಕೆ ಏನಂದರೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿರಲಿಲ್ಲ. ನೆಕ್ಸ್ಟು ಇಂಡಿ ಲಿಂಬೆ ಸಸಿಗೆ ಭಾರಿ ಬೇಡಿಕೆ. ಯಾಕೆ ಅಂತಂದರೆ ಈ ಇಂಡಿ ಲಿಂಬೆಕಾಯಿ ಲೆಮನ್ಗೆ ಏನಂದರೆ ಇದು ಸಿಕ್ಕಿದೆ ನಮ್ಮದು GI ಟ್ಯಾಗ್. ಹೀಗಾಗಿ ಇದು ನ್ಯೂಸ್ನಲ್ಲಿದೆ. ಸೊ ಇಲ್ಲಿ ನಮಗೆ ಇಲ್ಲಿ ಇಂಡಿ ಲಿಂಬೆ ಅನ್ನೋದು ಅದಕ್ಕೊಂದು ಸಿಕ್ಕಿದೆ ಅಂತ ಗೊತ್ತಿರಲಿ. ಎರಡನೇದು ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಬಗ್ಗೆ ಹೋಗಿ ಇಂಡಿಕೇಟರ್ ಬಗ್ಗೆ ಒಂದು ಸ್ವಲ್ಪ ಅದನ್ನು ತಿಳ್ಕೊಳ್ಳಿ. ಆಲ್ರೆಡಿ ಇದ್ರ ಮೇಲೆ ಕ್ವಶನ್ಸ್ ಆಗಿದೆ. ಸೊ ಇದು ನಮ್ಮದು ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಓಕೆ, ಇದು ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆ್ಯಕ್ಟು 1999ರಲ್ಲಿ ಜಾರಿಗೆ ಬಂದಿದೆ. ಮತ್ತೇನೆಂದರೆ ಇದು ಫಸ್ಟ್ ಯಾವುದು ಕೊಟ್ಟಿದ್ದಾರೆ ಅಂತಂದರೆ ಡಾರ್ಜಿಲಿಂಗ್ ಟೀ. ಅಂದರೆ ಭಾರತದಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಪಡೆದ ಮೊದಲ ಪ್ರಾಡಕ್ಟ್ ಯಾವುದಂತಂದರೆ ಡಾರ್ಜಿಲಿಂಗ್ ಟೀ ಅಂತ ಗೊತ್ತಿರಲಿ. ಸೊ ಒಂದು ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಏನಂದರೆ ಈ ಒಂದು GI ಟ್ಯಾಗ್ ಪಡೆದುಕೊಂಡಿರುವಂತಹ ಪ್ರಾಡಕ್ಟ್ ಯಾವುವು ಅಂಥೇಳಿ ಗ್ಲ್ಯಾನ್ಸ್ ಮಾಡಿ ಮತ್ತು ಕೆಲವಷ್ಟನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಬಗ್ಗೆ ಒಂದು ಸ್ವಲ್ಪ ಹೋಗಿ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇದು. ಇದೆಲ್ಲ ಏನು ಬೇಡ, ವೆರಿ ಇಂಪಾರ್ಟೆಂಟ್. JJMದ ನ್ಯೂಸಲ್ಲಿದೆ. ಇದು ಐ ಥಿಂಕ್ 4ನೇ ಬಾರಿ ಏನೋ ಬರ್ತಾ ಇದೆ ಈ ಒಂದು ಮಂತಲ್ಲಿ. ಈ ಒಂದು ಸ್ಕೀಮ್ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಲಜೀವನ ಮಿಷನ್ ಅಂಥೇಳಿ 2019ರಲ್ಲಿ ಇದು ಏನಂದರೆ ಸ್ಕೀಮ್ ಜಾರಿಗೆ ಬಂದಿತ್ತು. ಅದನ್ನು 2028ರವರೆಗೆ ವಿಸ್ತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಇಲ್ಲಿ ನಮ್ಮದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಏನಂತಂದರೆ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಓಕೆ, ಇಲ್ಲಿ ನಮ್ಮದು ಸೆಂಟ್ರಲ್ದು ಮತ್ತು ಸ್ಟೇಟ್ದು ಕಾಂಟ್ರಿಬ್ಯೂಷನ್ ಎಷ್ಟು ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಏನಂದರೆ ಇಲ್ಲಿ ಈ ಒಂದು JJM ಆ್ಯಕ್ಟ್ ಅಡಿ ಪ್ರತಿ ಮನೆಗೆ ಅಂದರೆ ಪರ್ ಪರ್ಸನ್ ಏನಂತಂದರೆ ಒಂದು ದಿನಕ್ಕೆ ಒಂದು ವ್ಯಕ್ತಿಗೆ 55 LPCD ವಾಟರನ್ನು ಏನು ನೀಡಲಾಗುತ್ತದೆ ಅಂಥೇಳಿ ಗೊತ್ತಿರಲಿ. ಓಕೆ, ಇದು ಏನು JJM ಮಿಷನ್ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ಪೈಪ್ಡ್ ಡ್ರಿಂಕಿಂಗ್ ವಾಟರನ್ನು ಏನು ಕಲ್ಪಿಸುವುದೇನಪ್ಪ ಅಂದರೆ JJM ಮಿಷನ್ ಅಂತೇಳಿ ಗೊತ್ತಿರಲಿ. ಇದು ನಮ್ಮದು ರೂರಲ್ ಏನು ಪ್ರದೇಶಕ್ಕೆ ಸಂಬಂಧಿಸಿದಂಥ ಸ್ಕೀಮ್ ಅಂತೇಳಿ ಗೊತ್ತಿರಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಇನ್ನೊಂದು ಮೆನ್ಷನ್ ಮಾಡಿ. ಈ JJMದ 100 ಪ್ರಗತಿ ಸಾಧಿಸಿದ ಮೊದಲ ರಾಜ್ಯ ಮತ್ತು ಮೊದಲ ಯೂನಿಯನ್ ಟೆರಿಟರಿ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇದರದ್ದು ಸೆಂಟ್ರಲ್ದು ಮತ್ತು ಸ್ಟೇಟ್ದು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತೇಳಿ ಅದೊಂದು ಮೆನ್ಷನ್ ಮಾಡಿ. ಓಕೆ, ಈ ಸ್ಕೀಮ್ದನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಆಲ್ರೆಡಿ ಕ್ವಶನ್ ಆಗಿದೆ ಮತ್ತು ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಕೀಮ್ ಇದು. ಇದೆಲ್ಲ ಏನು ಬೇಡ. ನೋಡಿ, ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಇವನಮ್ಮ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ? ಮರ್ಯಾದೆ ಗೀಡು ಹತ್ತಿಗೆ ಸಂಬಂಧಿಸಿದೆ ಅಂತೇಳಿ ಗೊತ್ತಿರಲಿ. ಓಕೆ,
ಇಲ್ಲೇನು ಹೇಳ್ತಿದ್ದಾರೆ, ಮಹಿಳಾ ಮೀಸಲಾತಿ ತರಾತುರಿ ತಂತ್ರಗ್ರಾಹಕ್ಕೆ ಅಂತಂದರೆ ಇಲ್ಲಿ 106 ತಿದ್ದುಪಡಿ ಏನು ಹೇಳುತ್ತೆ ಅಂತಂದರೆ ನಾರಿ ವಂದನಾ ಅಧಿನಿಯಮ, ನಾರಿ ಶಕ್ತಿಯ ವಂದನಾ ಅಧಿನಿಯಮ ಇದು ಏನು ಸಂಬಂಧಿಸಿದೆ ಅದು ಗೊತ್ತಿರಬೇಕು. ಅಂದರೆ ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ಕಲ್ಪಿಸುವುದೇನೆಂದರೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತೇಳಿ ಗೊತ್ತಿರಲಿ. ಸೊ ಈ ಒಂದು ಮಸೂದೆಯನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಮತ್ತು ಈ 100ಲಿಂತ್ರ 106 ಇದು 106 ಇದು ಐತಿ. ಇನ್ನು 100ಲಿಂತ್ರ 105 ತಿದ್ದುಪಡಿಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂತೇಳಿ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಅವು ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದ್ರ ಮೇಲೆ ಕ್ವಶನ್ ಬಂದಿದೆ. ನೀವು ಕೆಲವಷ್ಟು ಜನ ಫಾರ್ ಬಿಗ್ನರ್ಸ್ ಇರ್ಬೋದು ಅಥವಾ ಕೆಲವಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ, ಕೇಳಿದ್ದೆ ಕ್ವಶನ್ ಕೇಳ್ತಾರೆ ಏನ್ರಿ ಅಂತ ಹೇಳಿ. ಬಟ್ ಎಲ್ಲೋ ನಿಮ್ಗೆ ಅದು ಆಪ್ಷನ್ ಎಲಿಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಅದು ಇಂಪಾರ್ಟೆಂಟ್ ಹೈ ಹಿಟ್ಟಿಂಗ್ ಟಾಪಿಕ್ ಇರುವುದರಿಂದ 1 ಆರ್ ಅದರ್ವೇ ಅಲ್ಲಿ ಕ್ವಶನ್ಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ನಮ್ದು ಹಣಕಾಸು ಆಯೋಗ ಇನ್ನೂ ಒಂದು ಹೈ ಹಿಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು, ಇದ್ರ ಗೊತ್ತಿರಲಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹಣಕಾಸು ಆಯೋಗದ ಅನುದಾನಕ್ಕೆ ಜಿಪಂ ತಾಪಂ ಅನರ್ಹ ಅಂತೇಳಿ ಕೇಂದ್ರ ಹೇಳ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈಗ ಎಲ್ಲರಿಗೂ ಗೊತ್ತಿದೆ ನಮ್ಮದು TP ಮತ್ತು ZP ಎಲೆಕ್ಷನ್ ನಡೆದಿದ್ದಿಲ್ಲ. ಹೀಗಾಗಿ ಅದರ ಸಲುವಾಗಿ ಹಣಕಾಸು ಆಯೋಗದಿಂದ ಅದು ಫಂಡ್ ರಿಲೀಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಎಲ್ಲ ನಮ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಈ ಹಣಕಾಸು ಆಯೋಗ ಏನು ಫೈನಾನ್ಸ್ ಕಮಿಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 280 ಆರ್ಟಿಕಲ್ ಇದು ಒಂದು ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಪ್ರಸ್ತುತ ಅಂದರೆ ಈಗ 15ನೇದು ರನ್ನಿಂಗ್ ಇದೆ. 26ಲಿಂತ್ರ 31, ಇನ್ನು 16ನೇದು ಬರುವುದಿದೆ. ಯಾವುದು ಅರವಿಂದ್ ಪನ್ನಿಗೇರಿಗೆ ಅದರದ್ದು ಆಯೋಗದ ಅಧ್ಯಕ್ಷರಾಗಿದ್ದರು. ಈ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು ಮತ್ತು 1ನೇದು ಯಾರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೋಗಿ ಹಣಕಾಸು ಆಯೋಗದ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಅದರ ಅಧ್ಯಕ್ಷರು ಯಾರಿರ್ತಾರೆ ಮತ್ತು ಎಷ್ಟು ಸದಸ್ಯರು ಇರ್ತಾರೆ, ಏನು ಕ್ವಾಲಿಫಿಕೇಷನ್ ಇರಬೇಕು ಅಂಥೇಳಿ. ಓಕೆ, ಅದರದ್ದು ಮೇನ್ ಕಾರ್ಯ ಏನಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕಾನ್ಸೆಪ್ಟ್. ಸೊ ಇಲ್ಲಿಗೆ 25ನೇದು ಇಂಪಾರ್ಟೆಂಟ್ ಏನೋ ಎಲ್ಲ ಕವರ್ ಮಾಡಿದ್ದೀನಿ. ಇವತ್ತು 26ನೇದು ನೋಡೋಣ ನಾವು. ಸೊ ಕದನ ವಿರಾಮ ಹೆಚ್ಚಿದ ಅನಿಶ್ಚಿತತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಇರಾನ್ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಅದೇ ಇಸ್ರೇಲು ಮತ್ತು ಅಮೆರಿಕ ಕೂತ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಲ್ಲ, ಅದೇ ಕದನ ವಿರಾಮ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಂದರೆ ಅಮೆರಿಕ ಆಪರೇಷನ್ ಎಪಿಕ್ ಫ್ಯೂರಿ ಒಂದು ಹೆಸರಿನಲ್ಲಿ ಇರಾನ್ ಮೇಲೆ ದಾಳಿ ಮಾಡಿತು. ಅದರದ್ದು ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋದು ಒಳ್ಳೆ ನಿಮಗೆ ಗೊತ್ತಿರಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದೆ LPG ಇಂಧನ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮೊನ್ನೆನೂ ಹೇಳಿದ್ದೆ ಈ LPG ಅಂದರೆ ಏನು, PNG ಅಂದರೆ ಏನು, ಅದ್ರ ಡಿಫ್ರೆನ್ಸ್ ಏನು, CNGದು ಹೋಗಿ ನೀಟಾಗಿ ಏನಂದರೆ ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೇಳುವಂಥ ಚಾನ್ಸಸ್ ಏನು ಹೈ ಇದೆ, ಯಾಕಂತಂದ್ರೆ ಕಂಟಿನ್ಯೂಸ್ಲಿ ಇದು ನ್ಯೂಸಲ್ಲಿದೆ. ಓಕೆ, ಫಸ್ಟ್ ಕಾಂಪೋಸಿಷನ್ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಗಿ ಅದನ್ನು ನೀಟಾಗಿ ಏನು ಅದರದ್ದು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಇದೆಲ್ಲ ಇದೇನು ಬೇಡ. ಹುಲಿ ಮೇಲೆ ಡ್ರೋನ್ ನಿಗಾ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನಿರಲಿ, ಬಟ್ ನಮಗೆ ಇದು ಹುಲಿ ಟೈಗರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ ಆಗಿದೆ. ಸೆಕೆಂಡ್ ಯಾವುದು ಅಂತೇಳಿ ಮೆನ್ಷನ್ ಮಾಡಿ. ಮತ್ತು ಹುಲಿಗಳದ್ದು ಎಲ್ಲೆಲ್ಲಿ ಕಂಡು ಬರ್ತಾವ ಅವು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ಕಂಡು ಬರುವಂತಹ ನ್ಯಾಷನಲ್ ಪಾರ್ಕ್ಸ್ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟು ಟೈಗರ್. ಇದೆಲ್ಲ ಏನು ಬೇಡ. ಇದೆಲ್ಲ ಏನು ಬೇಡ. ಇಲ್ಲೊಂದು ಇದೆ, ಇಲ್ಲಿ ಸ್ಮಾಲ್ ಬಾಕ್ಸ್ ಹಾಕಿದರೆ ಬಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮದು ಆದಿಕವಿ ಪಂಪವರದ ಪ್ರತಿಷ್ಠಾನ ರಚನೆ ಮಾಡ್ತೇವೆ ಅಂಥೇಳಿ ಆದೇಶ ಹೊರಡಿಸಿದೆ ಅಂಥೇಳಿ ಗೊತ್ತಿರಲಿ. ಎಲ್ಲಿ ಅಂತಂದರೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ನಮ್ಮದು ಆದಿಕವಿ ಪಂಪರವರ ಪ್ರತಿಷ್ಠಾನ ಸ್ಥಾಪನೆ ಆಗುತ್ತೆ. ಯಾಕಂತಂದ್ರೆ ಅಣ್ಣಿಗೇರಿ ಅವ್ರದ್ದು ಸ್ಥಳ ಆಗಿದೆ ಅವ್ರದ್ದು. ಮತ್ತು ಪಂಪ ಏನಂದರೆ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ ಮೊದಲ ಕವಿ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಪಂಪವಾಣಿಗೂ ಇಂದಿಗೂ ಪ್ರಶಸ್ತವಾಗಿದೆ. ಇವ್ರದ್ದು ಕೃತಿ ಯಾವುದಂತಂದರೆ ವಿಕ್ರಮಾರ್ಜುನ ವಿಜಯಂ. ಈ ಕಾವ್ಯದಲ್ಲಿ ಕರ್ಣನ ಪಾತ್ರವನ್ನು ಕುಲ ಪದ್ಧತಿಯ ಪ್ರತಿರೋಧದ ರೂಪಕವಾಗಿ ಬಳಸಿ ಜಾತಿ ಪದ್ಧತಿಯನ್ನು ವಿರೋಧಿಸಿದ್ದರು. ಗೊತ್ತಿರಲಿ ಎಷ್ಟೋ ಜನಕ್ಕೆ, ಫಾರ್ ಎಕ್ಸಾಂಪಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರಿಗೆ ಬಂದವ್ರಿಗೆ ಗೊತ್ತಿರೋಂಗಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮದು ಆಪ್ಷನಲ್ದು ಒಂದು ಏನು
ಏನಾದರೂ UPSC ಮತ್ತು ಇದು KPSC KS ಅನ್ನು ನೀವು ಅಲ್ಲಿ ಕನ್ನಡವನ್ನು ಆಪ್ಷನಲ್ ತೊಗೊಂಡಿದ್ರೆ ಮಾತ್ರ ಅದು ಗೊತ್ತಿರುತ್ತೆ, ಇಲ್ಲಾಂದರೆ ಗೊತ್ತಿರೋಂಗಿಲ್ಲ. ಸೊ ಇವರು ಪಂಪ ಅವರು ವಿಕ್ರಮಾರ್ಜುನ ವಿಜಯಂ ಏನು ಕೃತಿ ಬರೆದಿದ್ದಾರೆ ಅಂತ ಗೊತ್ತಿರಲಿ. ಮತ್ತು ಇವ್ರದ್ದೊಂದು ಫೇಮಸ್ ಏನಂತಂದರೆ ಮನುಷ್ಯ ಜಾತಿ ತಾನೊಂದೇ ವಲಂ ಗೊತ್ತಿರಲಿ ಅಂತ ಹೇಳಿದ್ದಾರೆ. ಮೊನ್ನೆ ನಾರಾಯಣ ಗುರು ಅವ್ರ ಬಗ್ಗೆ ಹೇಳಿದ್ದೆ. ನಾರಾಯಣ ಗುರು ವೆರಿ ವೆರಿ ಇಂಪಾರ್ಟೆಂಟು. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾರಾಯಣ ಗುರು ಅವರು ಯಾವ ಒಂದು ರಾಜ್ಯಕ್ಕೆ ನೀನು ಸೇರಿದವರಾಗಿದ್ದಾರೆ ಅಂಥೇಳಿ. ವೆರಿ ಇಂಪಾರ್ಟೆಂಟ್ ಅವರು. ಅವ್ರದ್ದೇನು ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬರೇ ದೇವರು ಅಂಥೇಳಿ, ಅದು ಒಂದು ಅವ್ರದ್ದು ಫೇಮಸ್ ಸ್ಲೋಗನ್ ಅದು. ಇದೆಲ್ಲ ಏನು ಬೇಡ. ಸೊ ಇದು ಹರಪಾರ್ವತಿ ಕಥಾಕ್ಕೆ ಸರಸ್ವತಿ ಸನ್ಮಾನ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೇ ಬಿ ಫಸ್ಟ್ ಪೇಜಲ್ಲಿ ಒಂದು ಸ್ವಲ್ಪ ಇದೆಲ್ಲೋ ಮಿಸ್ ಆಗಿದೆ, ಒಂದು ಇಲ್ಲಿದೆ. ಇದು ಸರಸ್ವತಿ ಸನ್ಮಾನ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಇವರು ಬಂಗಾಳಿ ಕಾದಂಬರಿಯ ಯಾರಿವರು ರಾಮ್ ಕುಮಾರ್ ಅವರಿಗೆ ಸಿಕ್ಕಿದೆ. ಇದು ನಮ್ಮದು ಯಾರ್ದು ಶಿವ ಮತ್ತು ಪಾರ್ವತಿಯ ಕುರಿತು ಪೌರಾಣಿಕ ಕಥಾಹಂದರವನ್ನು ಹೊಂದಿದೆ ಅಂತ ಗೊತ್ತಿರಲಿ. ಈ ಸರಸ್ವತಿ ಸನ್ಮಾನ ಪ್ರಶಸ್ತಿ ಯಾರು ಕೊಡ್ತಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಇವರು ಇದನ್ನು ಪಡೆದುಕೊಂಡವ್ರು ಯಾರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ. ದಯಾಮರಣಕ್ಕೆ ದೊರೆತ ಅನುಮತಿ ಸಮಗ್ರ ಕಾನೂನಿಗೆ ಪ್ರೇರಣೆಯಾಗಲಿ. ಅದೇ ಮೊನ್ನೆ ನಮ್ಗೆ ಹರೀಶ್ ರಾಣಾ ಅವರಿಗೆ ಏನಂದರೆ ದಯಾಮರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ಯಾಸಿವ್ ಇಲ್ಲಿ ಅದೇ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ದೇಶದಲ್ಲಿಯೇ ಪರೋಕ್ಷ ದಯಾಮರಣಕ್ಕೆ ಅವಕಾಶ ದೊರೆತ ನಂತರ ಮೊದಲ ಪ್ರಕರಣ ಇದಾಗಿದೆ ಅಂತೇಳಿ ಗೊತ್ತಿರಲಿ. ಮತ್ತು ಘನತೆಯಿಂದ ಸಾಯುವ ಹಕ್ಕು ಕೂಡ ಏನು ಒಂದು ಮೂಲಭೂತ ಹಕ್ಕು ಅಂಥೇಳಿ ನಮ್ಮದು ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವ ಒಂದು ಇದರ ಕೇಸ್ನಲ್ಲಿ ಹೇಳಿದೆ ಅಂತಂದರೆ ಇದು 2018 ಕಾಮನ್ ಕಾಸ್ ವರ್ಸಸ್ ಕೇಂದ್ರ ಸರ್ಕಾರ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಅಂದರೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಒಂದು ಪ್ರಕರಣದಲ್ಲಿ ಘನತೆಯಿಂದ ಸಾಯುವ ಹಕ್ಕು ಏನು ಮೂಲಭೂತ ಹಕ್ಕು ಅಂಥೇಳಿ ಮೆನ್ಷನ್ ಮಾಡಿದೆ ಅಂಥೇಳಿ, ಅಂದರೆ ಆರ್ಟಿಕಲ್ 21 ಅಡಿ ಬರುತ್ತೆ. ಇದು ಘನತೆಯಿಂದ ಸಾಯುವ ಹಕ್ಕನ್ನು ಯಾವ ಒಂದು ಆರ್ಟಿಕಲ್ ಅಡಿ ಬರುತ್ತೆ, ಆರ್ಟಿಕಲ್ 21. ಯಾವ ಒಂದು ಪ್ರಕರಣದಲ್ಲಿ ಹೇಳಿದ್ದಾರೆ ಅಂತಂದರೆ ಕಾಮನ್ ಕಾಸ್ ವರ್ಸಸ್ ಕೇಂದ್ರ ಸರ್ಕಾರ ಅಂತೇಳಿ ಗೊತ್ತಿರಲಿ. ಓಕೆ. ಅದೇ ಹೋಗಿಬಿಟ್ಟು ಒಂದು ಸ್ವಲ್ಪ ದಯಾಮರಣದ ಬಗ್ಗೆ ನೋಡ್ಕೊಳ್ಳಿ. ಆ್ಯಕ್ಟಿವ್ ಅಂದರೆ ಏನು, ಪ್ಯಾಸಿವ್ ಅಂತಂದರೆ ಏನು, ಮತ್ತು ಯಾವ ದೇಶದಲ್ಲಿ ಇದು ಒಂದು ಸ್ವಲ್ಪ ಜಾರಿಯಲ್ಲಿದೆ, ಫಸ್ಟ್ ದಯಾಮರಣಕ್ಕೆ ಅವಕಾಶ ಕಲ್ಪಿಸಿದ ದೇಶ ಯಾವುದು, ಇವೆಲ್ಲ ಏನಂದರೆ ಇಂಪಾರ್ಟೆಂಟ್ ಆಗ್ತಾವೆ. ಇದೆಲ್ಲ ಏನು ಬೇಡ. ಸೊ ಇಲ್ಲಿ ಒನ್ಸ್ ಅಗೇನ್ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕು ಮೊಟಕು ಅಂತೇಳಿ ಇದು ಮೊನ್ನೆ ಕಾಯ್ದೆ ಅಂಗೀಕಾರ ಆಗಿದೆ. ಹೀಗಾಗಿ ಇದು ಆರ್ಟಿಕಲ್ ಬಂದಿದೆ, ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ. ಇದು ಏನಂದರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರ ಕಾಯ್ದೆ 2019ಕ್ಕೆ ತಿದ್ದುಪಡಿ ತಂದಿದೆ ಅಂತ ಗೊತ್ತಿರಲಿ. ಅಂದರೆ ಇದು ಇಂಪಾರ್ಟೆಂಟ್ ಆಗೋದ್ರಿಂದ ಯಾವ ಒಂದು ಮೂಲಭೂತ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ ಅಂತ ಗೊತ್ತಿರಬೇಕು. 2019ಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿರಲಿ. ಮತ್ತು ಇದು ನಲ್ಸಾ ವರ್ಸಸ್ ಭಾರತ ಸರ್ಕಾರ, ಇದು ಒಂದು ಪ್ರಕರಣ ಎದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಆಲ್ರೆಡಿ ಕ್ವಶನ್ ಆಗಿದೆ. ಸೊ ನಿಮ್ಗೆ ಗೊತ್ತಿರಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಏನಪ್ಪ ಅಂದರೆ ಗೊತ್ತಿದೆ, ಇದನ್ನು ಅವರಿಗೆ ಸೇರಿದೆ, ಅವರಿಗೆ ಸಂಬಂಧಪಟ್ಟಿದೆ ಅಂಥೇಳಿ ಗೊತ್ತಿರಲಿ. ಸೊ ಈ ಕಾಯ್ದೆದು ಒಂದು ಸ್ವಲ್ಪ ಫೀಚರ್ಸನ್ನು ನೀಟಾಗಿ ಓದ್ಕೊಳ್ಳಿ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೊದಲು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತೇಳಿ ಸರ್ಟಿಫಿಕೇಟ್ ಯಾರು ಕೊಡ್ತಿದ್ರು, DC ಕೊಡ್ತಿದ್ರು. ಆವಾಗ ಅದು ಮೆಡಿಕಲ್ ಸರ್ಟಿಫಿಕೇಟದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗ ಮೆಡಿಕಲ್ ಸರ್ಟಿಫಿಕೇಟದ್ದು ಒಂದು ಶಿಫಾರಸ್ಸಿಂದ ಅವಶ್ಯಕತೆ ಇದೆ. ಆ ಒಂದು ಕೊಟ್ಟಿದಂತಹ ಲೆಟ್ರನ್ನು ತೊಗೊಂಡು DC ಅವ್ರ ಕಡೆ ಹೋದರೆ DC ಅವರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಮೇನ್ ಚೇಂಜಸ್ ಮಾಡಿದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತರ ಗುರುತಿನ ಚೀಟಿ ನೀಡಲು ವೈದ್ಯಕೀಯ ಮಂಡಳಿಯವರನ್ನು ತಪಾಸಣೆ ಮಾಡುತ್ತದೆ. ಅಂದರೆ ವೈದ್ಯಕೀಯ ಮಂಡಳಿ ಬೆತ್ತಕ್ಕೆ ಹೋಗಬೇಕು, ಆಮೇಲೆ ಅದರದ್ದು ಆಧಾರದ ಮೇಲೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತೈತಿ, ಆಮೇಲೆ DC ಅವರು ಏನಂದರೆ ಆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಗೊತ್ತಿಲ್ಲ, ಇದು ಒಂದು ಮೇಜರ್ ಚೇಂಜಸ್ ಆಗಿದೆ. ಹೋಗಿ ನೀಟಾಗಿ ಅದನ್ನು ಓದ್ಕೋರಿ. ನೆಕ್ಸ್ಟು ಇದು ನಲ್ಸಾ ವರ್ಸಸ್ ಭಾರತ ಸರ್ಕಾರ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಪ್ರಕರಣ.
ಆಗಲೇ ಕಾಮನ್ ಕಾಸ್ ವರ್ಸಸ್ ಭಾರತ ಸರ್ಕಾರ ಅಂತ ಹೇಳಿದೆ, ಅದು ವೆರಿ ಇಂಪಾರ್ಟೆಂಟ್. ಕೆಲವಷ್ಟು ಪ್ರಕರಣಗಳು ಇಂಪಾರ್ಟೆಂಟ್ ಆಗಿರ್ತಾವೆ, ಅವ್ರು ನೀವು ನೋಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಏನು ಬೇಡ. ಇತ್ತೀಚೆಗೆ ಪ್ರಥಮ ಬಾರಿಗೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಏನೋ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗಿದೆ. ಅದು ಯಾವ ಒಂದು ಪ್ಲೇಸ್ನಲ್ಲಿ ಸ್ಟಾರ್ಟ್ ಆಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. RCBಗೆ KMF ಪ್ರಾಯೋಜಕತ್ವ. ಓಕೆ, ನಮ್ಮ KMF RCBದ ಪ್ರಾಯೋಜಕತ್ವ ತೊಗೊಂಡಿದೆ ಅಂತೇಳಿ ಗೊತ್ತಿರಲಿ. ಸೊ ನಮಗೆ ಇದು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ KMF ಇಂಪಾರ್ಟೆಂಟ್ ನಮಗೆ. ಅದಕ್ಕೇನಂದರೆ ಹೇಳ್ತಾ ಇದ್ದೀನಿ, ನಮ್ಮದು ಕರ್ನಾಟಕ ಮಿಲ್ಕ್ ಫೆಡರೇಷನ್ನು ಮತ್ತು ಅದೇ ರೀತಿ ಅಮೂಲ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೋಆಪ್ರೇಟಿವ್ ಸೊಸೈಟೀಸ್ ಅಡಿಯಲ್ಲಿ ಬರ್ತವೆ. ನಾನು ಐ ಥಿಂಕ್ 4-5 ಬಾರಿ ಹೇಳಿದ್ದೀನಿ. ಓಕೆ, ಹೋಗಿ ನೀಟಾಗಿ KMF ಮತ್ತು ನಮ್ಮದು ಅಮೂಲ್ ಬಗ್ಗೆ ಓದ್ಕೊಡಿ, ಕೋಆಪ್ರೇಟಿವ್ ಸೊಸೈಟೀಸ್ ಬಗ್ಗೆ ಓದ್ಕೊಡಿ. ಯಾಕಂತಂದ್ರೆ ಆಲ್ರೆಡಿ ಅದಕ್ಕೆ ನ್ಯೂ ಸಿಲೆಬಸ್ಸಲ್ಲಿ ಸೇರಿಸಿದ್ದಾರೆ. ಸೊ ಇದು ಏನು ಸದ್ದು ಬೇಡ. ಸೊ ಇದು ಯಾರು ಕ್ಲಾಸ್ ನೋಡ್ತಾ ಇದ್ದಾರಲ್ಲ, ನಂದು ರಿಕ್ವೆಸ್ಟ್ ಅಂತಂದರೆ ಒಂದು 100 ಪೇಜ್ ನೋಟ್ಬುಕ್ ತೊಗೊಂಡು ಅಲ್ಲಿ, ಅಥವಾ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ, ನಿಮ್ಮದು ಆನ್ಲೈನ್ ಇದ್ದರೆ ನಿಮ್ಮದು ಮೊಬೈಲಲ್ಲಾದರೂ ಏನೋ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಯಾವುದು ಸ್ಟ್ಯಾಟಿಕ್ ಒಂದು ಪಾಯಿಂಟ್ಸ್ ಹೇಳ್ತೀನಲ್ಲ, ಟಾಪಿಕ್ ಹೇಳ್ತೀನಲ್ಲ, ಅದನ್ನು ನೀಟಾಗಿ ಒಂದು ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟು ಕಮೆಂಟ್ ಮಾಡ್ತಿರಲ್ಲ ಅಲ್ಲಿ ನಿಮ್ಮದು ಆ್ಯಕ್ಟಿವ್ ಆಗುತ್ತೆ, ನಿಮ್ಮದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ. ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಓಕೆ, ಅಂದಾಗ ಮಾತ್ರ ಈಗ ಇಷ್ಟೇ ಓದಿ ಬಿಟ್ರಿ ಅಂತಂದರೆ ಏನು ಯೂಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ KMF ಆಯ್ತು ಮುಗೀತು. ಬಟ್ ಇಲ್ಲಿ ನಮ್ಮ KMF ಇದೊಂದು ಹೈ ಯೀಲ್ಡಿಂಗ್ ಟಾಪಿಕ್, ಆಲ್ರೆಡಿ ಕ್ವಶನ್ಸ್ ಬಂದಿದ್ದಾವೆ. ಸಕ್ಸಸ್ಫುಲಿ ರನ್ನಿಂಗ್ ಕೋಆಪ್ರೇಟಿವ್ ಸೊಸೈಟೀಸ್ ಇದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ನೀವು ತಿಳ್ಕೊಂಡಿರ್ತಂದರೆ ಹೆಲ್ಪ್ ಆಗುತ್ತೆ. ಓಕೆ, ಈ ಕ್ವಶನ್ಸ್ ಏನಂತಂದರೆ ಈಗ ಎಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಬರ್ತಾ ಇದೆ. ಒನ್ ಲೈನರ್ದು ಆಲ್ಮೋಸ್ಟ್ ಏನು ಬರ್ತಾ ಇಲ್ಲ. ಕಾಂಪಿಟೇಷನ್ ಡೇ ಬೈ ಡೇ ಇನ್ನೂ ಹೆಚ್ಚಿಗೆ ಆಗ್ತಾಯಿದೆ, ಡಿಫಿಕಲ್ಟಿ ಆಗ್ತಾಯಿದೆ. ನೋಡಿ, ಈಗ ನಿನ್ನೆ ಕಮೆಂಟಲ್ಲಿ ಐ ಥಿಂಕ್ 2 ಜಾಸ್ತಿ ಆಗಿದ್ದಾರೆ, ಸಂದೀಪ್ ಮತ್ತು ಪುಷ್ಪ ಪವನ್ ಅಂತೇಳಿ. ಸೊ ನೀವಿಬ್ಬರು ಇದೇ ರೀತಿ ಏನಂತಂದರೆ ಡೈಲಿ ಕಮೆಂಟ್ ಮಾಡ್ತಾಯಿರಿ. ಇದ್ರದ್ದು ಏನಂದರೆ ನಿಮ್ದು ಇಂಪಾರ್ಟೆನ್ಸ್ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಎಲ್ಲಪ್ಪ ಅವ್ರು ಎಲ್ಲಿ ಮಿಸ್ ಆಗಿದ್ದಾರೆ ಅಂತ ಗೊತ್ತಾಗಿಲ್ಲ. ಇನ್ನು 4-5 ಜನ ಅಂತಲೂ ಕಂಟಿನ್ಯೂಸ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದ್ರದ್ದು ಏನೋ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಸೊ ಅವರು ಇದರಲ್ಲಿ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.